ಮೊದಲನೆಯ ಪ್ರಶ್ನೆ, 3 ಕಿಲೋಮೀಟರ್ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವಂಥ ಜೀವಿ ಯಾವುದು? ಎ ಹಾವು, ಬಿ ಸಿಂಹ, ಸಿ ಶಾರ್ಕ್, ಡಿ ಡಾಲ್ಫಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಕುದುರೆಗಳು ಸಾಯುತ್ತವೆ? ಎ ಬೆಣ್ಣೆ ಹಣ್ಣು, ಸಿ ಸಪೋಟ ಹಣ್ಣು, ಬಿ ಆರೆಂಜ್, ಡಿ ಬಾಳೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಣ್ಣೆ ಹಣ್ಣು. ಮೂರನೆಯ ಪ್ರಶ್ನೆ, ತನ್ನ ನಾಲಿಗೆಯಿಂದ ಚರ್ಮ ಮತ್ತು ಮಾಂಸವನ್ನು ಹೊರಹಾಕಬಲ್ಲಂಥ ಜೀವಿ ಯಾವುದು? ಎ ಹುಲಿ, ಬಿ ಕರಡಿ, ಸಿ ಹದ್ದು, ಡಿ ಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹ. ನಾಲ್ಕನೆಯ ಪ್ರಶ್ನೆ, ಒತ್ತಡವನ್ನು ವೇಗವಾಗಿ ಕಡಿಮೆ ಮಾಡಲು ಯಾವುದು ಉತ್ತಮ? ಎ ಗ್ರೀನ್ ಟೀ, ಬಿ ವೈನ್, ಸಿ ಕಾಫಿ, ಡಿ ಟೀ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ. ಐದನೆಯ ಪ್ರಶ್ನೆ, ಮೊದಲ ಕಾರಿನ ಬಣ್ಣ ಯಾವುದು? ಎ ಬಿಳಿ, ಬಿ ಕೆಂಪು, ಸಿ ಹಸಿರು, ಡಿ ಕಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣ. ಆರನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿದೆ? ಎ ಬೆಲ್ಲ, ಬಿ ಏಲಕ್ಕಿ, ಸಿ ಲವಂಗ, ಡಿ ಶುಂಠಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಲ್ಲ. ಆರನೆಯ ಪ್ರಶ್ನೆ, ಜಗತ್ತಿನ ಮೊದಲ ಗಡಿಯಾರದ ಆಕಾರ ಯಾವುದು? ಎ ವೃತ್ತ, ಬಿ ತ್ರಿಕೋನ, ಸಿ ಚೌಕ, ಡಿ ಚತುರ್ಭುಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೃತ್ತ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲು ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಿದ್ದು ಎಲ್ಲಿ? ಎ ಬೆಂಗಳೂರು, ಬಿ ಜೈಪುರ, ಸಿ ನವದೆಹಲಿ, ಡಿ ತಾರಾಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಾರಾಪುರದಲ್ಲಿ. ಒಂಬತ್ತನೆಯ ಪ್ರಶ್ನೆ, ಟೀ ಯಾವ ದೇಶದ ರಾಷ್ಟ್ರೀಯ ಪಾನೀಯಾಗಿದೆ? ಎ ಇಂಡಿಯಾ, ಬಿ ಪಾಕಿಸ್ತಾನ, ಸಿ ಇಂಗ್ಲೆಂಡ್, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯಾ. ಹತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ? ಎ ಬೆಂಗಳೂರು, ಬಿ ಹುಬ್ಬಳ್ಳಿ, ಸಿ ಹಾಸನ, ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. 11ನೆಯ ಪ್ರಶ್ನೆ, ಈರುಳ್ಳಿ ತಿನ್ನುವುದರಿಂದ ಏನು ಉಪಯೋಗ? ಎ ಬಿಪಿ ನಿಯಂತ್ರಣ, ಬಿ ರಕ್ತ ಸಂಚಾರ, ಸಿ ಲೈಂಗಿಕ ಸಮಸ್ಯೆ ನಿವಾರಣೆ, ಡಿ ಕ್ಯಾನ್ಸರ್ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹೌದು ಸ್ನೇಹಿತರೆ, ವಿಶೇಷವಾಗಿ ಪ್ರತಿದಿನ ಹಸಿ ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ತಜ್ಞರು ಕೂಡ ಸಲಹೆ ನೀಡುತ್ತಾರೆ.
ಇದಕ್ಕೆಲ್ಲ ಪ್ರಮುಖ ಕಾರಣ ಈರುಳ್ಳಿಯಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರುವಂತಹ ಹಲವಾರು ಬಗೆಯ ಔಷಧೀಯ ಅಂಶಗಳು ಕಂಡುಬರುತ್ತಿದೆ. ಪುರುಷರ ಲೈಂಗಿಕ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಮೊದಲೇ ಹೇಳಿದ ಹಾಗೆ ಈರುಳ್ಳಿಯಲ್ಲಿ ಕಂಡುಬರುವ ಆಂಟಿ ಆಕ್ಸಿಡೆಂಟ್ ಅಂಶವು ಪುರುಷರಲ್ಲಿ ನೈಸರ್ಗಿಕವಾಗಿ ವೀರ್ಯದ ಗಣತಿಯನ್ನು ಹೆಚ್ಚಿಸಲು ನೆರವಿಗೆ ಬರುತ್ತದೆ. ಹೀಗಾಗಿ ಲೈಂಗಿಕ ಸಮಸ್ಯೆ ಇರುವ ಪುರುಷರು 1 ಚಮಚ ಈರುಳ್ಳಿ ರಸವನ್ನು ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿಯ ರಸದೊಂದಿಗೆ ಬೆರೆಸಿ ಕುಡಿಯುವುದರಿಂದ ಒಳ್ಳೆಯ ಫಲಿತಾಂಶವನ್ನು ಕಾಣಬಹುದು. ಮತ್ತು ಸಲ್ಫೈಡ್ ಎನ್ನುವ ನೈಸರ್ಗಿಕ ಅಂಶ ನಿಮಗೆ ಗೊತ್ತಿರಲಿ. ಈರುಳ್ಳಿಯಲ್ಲಿ ಕಂಡುಬರುವಂತಹ ಸಲ್ಫೈಡ್ ಎನ್ನುವ ನೈಸರ್ಗಿಕ ಅಂಶವು ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗೆ ಕಾರಣವಾಗುವ ಕೆಟ್ಟ ಕೊಲೆಸ್ಟ್ರಾಲ್ ಹಾಗೂ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡಿ ಲೈಂಗಿಕ ಆಸಕ್ತಿ ವೃದ್ಧಿಸುವಲ್ಲಿ ಪರೋಕ್ಷವಾಗಿ ನೆರವಿಗೆ ಬರಬಹುದು. ಹಾಗೆ ಹೆಚ್ಚಿನ ಪುರುಷರು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಹೆಚ್ಚಾಗಿ ಬಳಲುತ್ತಾರೆ. ಹೀಗಾಗಿ ಈ ಸಮಸ್ಯೆ ಇರುವವರು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿ ಸೇವಿಸುವ ಅಭ್ಯಾಸ ಮಾಡಿಕೊಂಡರೆ ತುಂಬ ಒಳ್ಳೆಯದ್ದು. ಮತ್ತು ಈರುಳ್ಳಿಯು ರಕ್ತ ಸಂಚಾರವನ್ನು ಹೆಚ್ಚು ಮಾಡುತ್ತದೆ. ತಜ್ಞರು ಹೇಳುವ ಪ್ರಕಾರ ಈರುಳ್ಳಿಯಲ್ಲಿ ಕಂಡುಬರುವಂತಹ ಕ್ರೋಮಿಯಂ ಹಾಗೂ ಸೆಲೆನೋ ಎನ್ನುವ ಸಂಯುಕ್ತ ಅಂಶಗಳು ಪುರುಷರಲ್ಲಿ ಲೈಂಗಿಕ ಕ್ರಿಯೆಯನ್ನು ಉತ್ತೇಜಿಸಲು ನೆರವಾಗುವುದು. ಟೆಸ್ಟೋಸ್ಟಿರಾನ್ ಮಟ್ಟವನ್ನು ಹೆಚ್ಚಿಸುವುದು. ಟೆಸ್ಟೋಸ್ಟಿರಾನ್ ಮಟ್ಟ ಚೆನ್ನಾಗಿರಬೇಕು ಎಂದರೆ ಮಿತವಾಗಿ ಹಸಿ ಈರುಳ್ಳಿ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ತುಂಬ ಒಳ್ಳೆಯದ್ದು. ಇನ್ನು ಕೊನೆಯದಾಗಿ 12ನೆಯ ಪ್ರಶ್ನೆ, ವಾಟ್ಸಪ್ ಕಂಪನಿ ಯಾವ ದೇಶಕ್ಕೆ ಸೇರಿದೆ? ಎ ಅಮೆರಿಕ, ಬಿ ಇಂಡಿಯಾ, ಸಿ ಚೈನಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.